ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ನಾನು ಬೇರೆ ಎಲ್ಲ ಟಾಪಿಕ್ಸ್ನು ಕವರ್ ಮಾಡ್ತಾ ಇದ್ದೆ. ನನ್ನ ಮೇನ್ ಟಾಪಿಕ್ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಡಿಸ್ಕಸ್ ಮಾಡಿರಲಿಲ್ಲ. ಏನು ಈ ಮ್ಯಾನಿಫೆಸ್ಟೇಷನ್ ಅಂತ ಕೇಳೋದಾದ್ರೆ, ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಎ ಮ್ಯಾಜಿಕ್. ಇದೊಂದು ಸೈನ್ಸ್, ಇದೊಂದು ಮೈಂಡ್ ಸೆಟ್, ಮತ್ತೆ ಇದೊಂದು ಎನರ್ಜಿ. ಇವು ಮೂರು ಅಲೈನ್ ಆಗಿದಾಗ ಒಂದು ಪವರ್ ಬರುತ್ತಲ್ವಾ, ಅದನ್ನೇ ಮ್ಯಾನಿಫೆಸ್ಟೇಷನ್ ಅಂತಾರೆ. ನೀನ್ ದಿವ್ಯಾ ಇದನ್ನ ಕ್ಲಿಯರ್ ಆಗಿ ನೀನ್ ನನಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ ಅಂತ ಕೇಳೋದಾದ್ರೆ, ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಪ್ರೋಸೆಸ್. ನಿಮ್ಮ ಥಾಟ್ಸ್ನಾಗ್ಲಿ, ನಿಮ್ಮ ಬಿಲೀಫ್ಸ್ನಾಗ್ಲಿ, ನಿಮ್ಮಲ್ಲಿರುವಂತಹ ಕೆಲವೊಂದು ಇಂಟೆನ್ಷನ್ಸ್ನ ರಿಯಾಲಿಟಿಗೆ ತರೋದೇ ಈ ಮ್ಯಾನಿಫೆಸ್ಟೇಷನ್. ಹೇಗೆ ರಿಯಾಲಿಟಿಗೆ ತರೋದು? ನಿಮ್ಮಲ್ಲಿ ಸ್ಟ್ರಾಂಗ್ ಇಂಟೆನ್ಷನ್ ಒಂದಿತ್ತು, ನಿಮ್ಮ ಗೋಲ್ಸ್ ಸ್ಟ್ರಾಂಗ್ ಆಗಿದ್ದಾಗ, ಅದನ್ನ ಇಂಟೆನ್ಷನ್ ಕರೆಕ್ಟ್ ಆಗಿದ್ದಾಗ ವಿಜುವಲೈಸ್ ಮಾಡೋದಾಗ್ಲಿ, ನಿಮ್ಮಲ್ಲಿರುವಂತಹ ಬಿಲೀಫ್ಸ್ ನೀವು ನಂಬೋದಾಗ್ಲಿ, ನೀವು ಅಚೀವ್ ಮಾಡಿದಾಗ ನಂಬೋದಾಗ್ಲಿ, ಇದನ್ನೆಲ್ಲ ಮಾಡ್ತಾ ಹೋದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೆಲವೊಂದು ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ನಿಮ್ಮ ಥಾಟ್ಸ್ನ ರಿಯಾಲಿಟಿಗೆ ತಗೊಂಡ್ ಬರ್ಬೋದು. ವಾಟ್ ಯು ಬಿಲೀವ್ ಯು ಕ್ಯಾನ್ ಅಟ್ರಾಕ್ಟ್ ಅಂತಾರೆ. ನೀವು ಏನನ್ನ ನಂಬುತ್ತೀರೋ ಅದನ್ನ ಪಾಸಿಟಿವ್ ಆಗಿ ನಂಬಿದಾಗ ಇದು ಆಲ್ರೆಡಿ ನಿನ್ನ ಹತ್ರ ಇದೆ ಅಂತ ನೀವು ಬಿಲೀವ್ ಮಾಡ್ಕೊಬಿಟ್ರೆ ಅದು ನಿಮ್ಮ ರಿಯಾಲಿಟಿಯಲ್ಲಿ ಇರುತ್ತೆ. ನಿನ್ನ ಮೈಂಡ್ಗೆ ಏನ್ ಬರುತ್ತೋ ಅದು ನಿನ್ ಕಣ್ಮುಂದೆ ನೋಡ್ತೀಯಾ ಅಂತ ಹೇಳ್ತಾರೆ. ಇದೇ ಮ್ಯಾನಿಫೆಸ್ಟೇಷನ್. ಇದಕ್ಕೆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ನಿಮ್ಮ ಎನರ್ಜೀಸ್ ಆಗ್ಲಿ, ನಿಮ್ಮ ವೈಬ್ರೇಷನ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾಗ ನಿಮ್ಗೆ ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಫ್ ಯೋರ್ ಎನರ್ಜಿ ಇಸ್ ಲೋ, ನೀವು ಫಿಯರ್ ಅಲ್ಲಿ ಇರೋದಾಗ್ಲಿ, ಆಂಗ್ಸೈಟಿ, ಡಿಪ್ರೆಷನ್ ಈ ತರ ಎಲ್ಲ ಇರೋದ್ರಿಂದ ನೀವು ಏನ್ ಅನ್ಕೊಂತೀರೋ ಅದನ್ನ ನೀವು ಅಚೀವ್ ಮಾಡಕ್ಕಾಗಲ್ಲ. ಬಿಕಾಸ್ ಅದು ಲೋ ಫ್ರೀಕ್ವೆನ್ಸಿ, ಲೋ ವೈಬ್ರೇಷನ್ ಅಲ್ಲಿ ಇರ್ತೀರಾ. ಅದಕ್ಕೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಕ್ಕೂ ಮ್ಯಾಚ್ ಆಗ್ತಿರ ಇದ್ದಾಗ ನೀವು ರಿಯಾಲಿಟಿಯಲ್ಲಿ ನೋಡೋಕ್ಕಾಗಲ್ಲ ನಿಮ್ಮ ಡಿಸೈರ್ಸ್ನ. ಸೊ ನಾನು ಹೋಗ್ತಾ ಹೋಗ್ತಾ ಏನೇನು ಇದ್ರದ್ದು ಇಂಪಾರ್ಟೆನ್ಸ್ ಅಂತ ಹೇಳ್ತಾ ಇರ್ತೀನಿ. ಮತ್ತೆ ಬೇಸಿಕ್ಸ್ ಏನು, ಇದರಿಂದ ಹೇಗೆ ನಾವು ನಮ್ಮ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಳೋದು, ನಮ್ಮ ಥಾಟ್ಸ್ ಹೇಗಿರಬೇಕು, ನಮ್ಮ ಎಮೋಷನ್ಸ್ನ ಹೇಗೆ ಕ್ಯಾರಿ ಮಾಡಬೇಕು, ನಾವು ಯಾವ ತರ ಎನರ್ಜಿಯಲ್ಲಿ ಇರಬೇಕು, ಯಾವ ಫ್ರೀಕ್ವೆನ್ಸೀಸ್ ನಾವು ಮ್ಯಾಚ್ ಮಾಡಬೇಕು, ಪ್ರತಿಯೊಂದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇನ್ನು ನನ್ನ ಚಾನಲ್ ಯಾರಾದರೂ ಫಾಲೋ ಮಾಡ್ತೀರಾ ನೋಡ್ತಾ ಇದ್ರೆ, ಟು ಫಾಲೋ ದ ಚಾನಲ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಈ ರೀಲ್ನ ಬೇರೆಯವ್ರಿಗೂ ಶೇರ್ ಮಾಡಿ, ಸೊ ದಟ್ ಅವ್ರು ತುಂಬಾ ಬೆನಿಫಿಟ್ ಆಗುತ್ತೆ. ಅಂಡ್ ಕಮೆಂಟ್ ಮಿ ಬಿಲೋ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಇಂದ ಇನ್ನಷ್ಟು ಚೆನ್ನಾಗಿ ಮಾಡೋಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.